ಎಲ್ಲರಿಗೂ ನಮಸ್ಕಾರ. ವಿಸ್ಮಯ ಜಗತ್ತು ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಮಥಿಯಾಸ್ ಸ್ಟೇನರ್ ಈ ಹೆಸರು ಕೇಳಿದ ತಕ್ಷಣ ನೆನಪಾಗೋದೆ ಆತ ಕೊಟ್ಟಂಥ ಗೋಲ್ಡನ್ ಪ್ರಾಮಿಸ್. ಈ ವ್ಯಕ್ತಿಯ ಬಗ್ಗೆ ಎಷ್ಟು ಜನರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈತ ಕೊಟ್ಟಂಥ ಮಾತು ಮತ್ತು ಈತ ಗೆದ್ದಂಥ ಕ್ಷಣ ಮಾತ್ರ ಇಂದಿಗೂ ಅವಿಸ್ಮರಣೀಯ. ಸ್ಟೇನರ್ ಗೆದ್ದ ಕ್ಷಣವನ್ನು ಒಲಿಂಪಿಕ್ಸ್ನ ಗ್ರೇಟೆಸ್ಟ್ ಮೂಮೆಂಟ್ ಇನ್ ಹಿಸ್ಟರಿ ಅಂತಲೂ ಕರೀತಾರೆ. ಯಾರು ಈ ಮಥಿಯಾಸ್ ಸ್ಟೇನರ್? ಈತನ ಹಿನ್ನೆಲೆ ಏನು? ಆ ಕ್ಷಣ ಇಷ್ಟು ಫೇಮಸ್ ಆಗಲು ಕಾರಣವೇನು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವಿನ್ನು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಆಗಸ್ಟ್ 25, 1982ರಂದು ಫ್ರೆಡ್ರಿಕ್ ಸ್ಟೇನರ್ ಮತ್ತು ಮೆಕಲಾ ಸ್ಟೇನರ್ ಎನ್ನುವ ದಂಪತಿಗಳಿಗೆ ಒಂದು ಮಗು ಜನಿಸುತ್ತೆ. ಆ ಮಗುವೇ ಈ ಮಥಿಯಾಸ್ ಸ್ಟೇನರ್. ಈ ಸ್ಟೇನರ್ ಆಸ್ಟ್ರಿಯಾ ದೇಶದ ವಿಯೆನ್ನಾ ನಗರದಲ್ಲಿ ತಂದೆ ತಾಯಿ ಆಶ್ರಯದಲ್ಲಿ ಬೆಳೆಯುತ್ತೆ. ತಂದೆಯಂತೂ ಶ್ರೀಮಂತರಲ್ಲ, ಮಿಡಲ್ ಕ್ಲಾಸ್ ಜೀವನವನ್ನು ನಡೆಸ್ತಾ ಇದ್ರು ಅಷ್ಟೇ. ಆ ಹುಡುಗ ಎಲ್ಲ ಮಕ್ಕಳ ರೀತಿಯಲ್ಲೇ ಆಟವಾಡಿಕೊಂಡೇ ಬಾಲ್ಯದ ಜೀವನವನ್ನು ಕಳೆಯುತ್ತಾನೆ. ವೋಕ್ಚುಲ್ ಎಂಬ ಶಾಲೆಯಲ್ಲಿ ಪ್ರೈಮರಿ ಶಿಕ್ಷಣ ಹಾಗೆ ಹಪ್ಚುಲ್ ಎಂಬ ಶಾಲೆಯಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮಾಡ್ತಾನೆ. ಈ ಹುಡುಗನಿಗೆ ಓದಿನಲ್ಲಿ ಅಷ್ಟೇನೂ ಆಸಕ್ತಿ ಇರೋದಿಲ್ಲ, ಆದರೆ ಕ್ರೀಡೆಯಲ್ಲಿ ಸ್ವಲ್ಪ ಜಾಸ್ತಿಯೇ ಒಲವಿತ್ತು. ಅವರ ತಂದೆ ಕೂಡ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರು. ತಂದೆ 20 ಬಾರಿ IWF ಮಾಸ್ಟರ್ಸ್ ವರ್ಲ್ಡ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಆಗಿದ್ರು. ಇದರಿಂದಾನೇ ಮಗನಿಗೂ ಸಹ ಸ್ಪೋರ್ಟ್ಸ್ನಲ್ಲಿ ಸ್ವಲ್ಪ ಆಸಕ್ತಿ ಬೆಳೆದಿತ್ತು. ಚಿಕ್ಕ ವಯಸ್ಸಿನಲ್ಲಿ ವೇಟ್ ಲಿಫ್ಟಿಂಗ್ ಪ್ರಾರಂಭ ಮಾಡಲು ಯೋಚನೆ ಮಾಡ್ತಾರೆ. ತಂದೆ ಬೆಳೆದ ಕ್ಷೇತ್ರದಲ್ಲೇ ಮುಂದುವರಿಯುತ್ತಾರೆ. ಇದಕ್ಕೆ ತಂದೆಯ ಸಹಕಾರವೂ ಸಹ ಇತ್ತು. ತಂದೆಯ ಸಹಕಾರದಲ್ಲೇ 1995ರಲ್ಲಿ ವೇಟ್ ಲಿಫ್ಟಿಂಗ್ ಪ್ರಾರಂಭ ಮಾಡ್ತಾರೆ. ಸತತವಾದ ಪರಿಶ್ರಮದಿಂದ ಹಲವು ಕಡೆ ಒಳ್ಳೆಯ ಪ್ರದರ್ಶನವನ್ನು ನೀಡಿದ್ರು. ಆದರೆ ಆಗಲೇ ಜೀವನದಲ್ಲೊಂದು ತೊಂದರೆ ಎದುರಾಗುತ್ತೆ. ತನ್ನ 18ನೇ ವರ್ಷದ ಹುಟ್ಟುಹಬ್ಬದಂದು ಅವರಿಗೆ ಶುಗರ್ ಕಾಯಿಲೆ ಇರುವುದು ಖಚಿತವಾಗುತ್ತೆ. ಇದರಿಂದಾಗಿ ಹಸಿವನ್ನು ಸಹ ಕಳೆದುಕೊಂಡ್ರು. ಕೇವಲ 3 ತಿಂಗಳಲ್ಲೇ 5 kg ದೇಹದ ತೂಕವನ್ನು ಕಳೆದುಕೊಂಡ್ರು. ಸ್ವಲ್ಪ ಸಮಯದವರೆಗೆ ದೃಷ್ಟಿಯ ಸಮಸ್ಯೆಯು ಕಾಡಿತ್ತು. ಇದಕ್ಕೆ ಹಲವು ಬಾರಿ ವೈದ್ಯರ ಸಲಹೆಯನ್ನು ಪಡೆದು ಗುಣಮುಖರಾದರು. ಈ ಸಮಯದಲ್ಲಿ ಅವರು ಆಸ್ಟ್ರಿಯಾದ ಪರವಾಗಿ ವೇಟ್ ಲಿಫ್ಟಿಂಗ್ ಸ್ಪರ್ಧಿಸ್ತಾ ಇದ್ರು. ಹಲವು ಬಹುಮಾನಗಳನ್ನು ಸಹ ಪಡೆದಿದ್ರು. ಹೀಗೆ ಒಮ್ಮೆ ಜರ್ಮನಿಯ ಸ್ಯಾಕ್ಸೋನಿಯ ಜಿಕಾವ್ ಪ್ರದೇಶದ ಮಹಿಳೆಯೊಬ್ಬಳು ಟಿವಿಯಲ್ಲಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿರುವ ಮಥಿಯಾಸ್ ಸ್ಟೇನರ್ ಅನ್ನು ನೋಡುತ್ತಾಳೆ. ಅವಳಿಗೆ ನೋಡಿದ ತಕ್ಷಣ ಇಷ್ಟವಾಗುತ್ತೆ. ಆ ಸ್ಪರ್ಧೆಯ ಯೂರೋ ಸ್ಪೋರ್ಟ್ಸ್ ಎಂಬ ಚಾನೆಲ್ನಲ್ಲಿ ಪ್ರಸಾರವಾಗ್ತಾ ಇತ್ತು. ಅಲ್ಲಿನ ಕಾಮೆಂಟೇಟರ್ಸ್ ಅನ್ನು ಕಾಂಟ್ಯಾಕ್ಟ್ ಮಾಡ್ತಾಳೆ. ಅವರ ಬಳಿ ಸ್ಟೇನರ್ ಅವರ ವಿಳಾಸವನ್ನು ಕೇಳ್ತಾಳೆ, ಆದರೆ ಅವರು ನೀಡೋದಿಲ್ಲ. ಹಲವು ಬಾರಿ ಕೇಳಿದ ನಂತರ ಅವರು ಇಮೇಲ್ ಅಡ್ರೆಸ್ ಅನ್ನು ನೀಡ್ತಾರೆ. ಅವಳು ಸ್ಟೇನರ್ ಅನ್ನು ಸಂಪರ್ಕಿಸ್ತಾಳೆ. ನಂತರ ಅವರಿಬ್ಬರು ಆಸ್ಟ್ರಿಯಾದಲ್ಲಿ ಭೇಟಿಯಾಗ್ತಾರೆ. ಸ್ವಲ್ಪ ತಿಂಗಳುಗಳ ನಂತರ ಇವರಿಬ್ಬರ ಮದುವೆ ಆಯಿತು. ಇವರು ಆಸ್ಟ್ರಿಯಾಕ್ಕಾಗಿ 1898ರಿಂದ 2005ರವರೆಗೆ ಸ್ಪರ್ಧಿಸಿದರು. 4 ಬಾರಿ ಆಸ್ಟ್ರಿಯನ್ ನ್ಯಾಷನಲ್ ಚಾಂಪಿಯನ್ ಕೂಡ ಆಗಿದ್ದಾರೆ. ನಂತರ ಆಸ್ಟ್ರಿಯನ್ ಫೆಡರೇಷನ್ನೊಂದಿಗೆ ಒಪ್ಪಂದವು ಮುರಿದು ಬಿತ್ತು. ಈ ಕಾರಣದಿಂದ ಸ್ಟೇನರ್ ತನ್ನ ಹೆಂಡತಿಯೊಂದಿಗೆ ಜರ್ಮನಿಗೆ ಹೋದರು. ನಂತರ ಅಲ್ಲೇ ಅವರ ವೃತ್ತಿ ಜೀವನ ಮುಂದುವರೆಸಲು ತೀರ್ಮಾನ ಮಾಡ್ತಾರೆ. ಜರ್ಮನಿಯ ಸಿಟಿಸನ್ಗೆ ಅರ್ಜಿ ಸಲ್ಲಿಸಿ ನಂತರ ಜರ್ಮನಿಯ ಸಿಟಿಸನ್ ಆದರು. ಆ ಸಮಯದಲ್ಲಿ ಒಲಿಂಪಿಕ್ಸ್ನ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಅವರ ಹೆಂಡತಿ ಓದ್ತಾ ಇದ್ರು. 16 ಜುಲೈ 2007ರಂದು ಅವರ ಪತ್ನಿ ಸುಸಾನ್ ಕಾರು ಅಪಘಾತದಲ್ಲಿ ಸಾವನ್ನಪ್ಪುತ್ತಾರೆ. ಈ ಸಂದರ್ಭ ಸ್ಟೇನರ್ ಅವರ ಜೀವನವನ್ನೇ ತಲೆಕೆಳಗು ಮಾಡುತ್ತೆ. ಇದರಿಂದಾಗಿ ಅವರು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ತೀರಾ ಹದಗೆಟ್ಟಿದ್ರು. ಇದರಿಂದಾಗಿ 7ರಿಂದ 8 kg ತೂಕವನ್ನು ಕಳೆದುಕೊಳ್ತಾರೆ. ಈ ಹಿಂದೆ ಕ್ರೀಡೆಯನ್ನು ಬಿಡುವ ನಿರ್ಧಾರವೂ ಮಾಡಿದ್ರು. ಶುಗರ್ನಿಂದ ಬಳಲುವಾಗ ಜೀವನ ಮತ್ತಷ್ಟು ಕಷ್ಟವೆನಿಸಿತ್ತು. ಇದು ದೈಹಿಕವಾಗಿ ಕುಗ್ಗುವಂತೆ ಮಾಡಿತು. ಸುಸಾನ್ ಸಾಯುವುದಕ್ಕಿಂತ ಮೊದಲು ಆಸ್ಪತ್ರೆಯಲ್ಲಿ ಚಿನ್ನದ ಪದಕವನ್ನು ಪಡೆಯುವುದಾಗಿ ಮಾತನ್ನು ಕೊಡ್ತಾರೆ. ಇದೇ ಆ ಗೋಲ್ಡನ್ ಪ್ರಾಮಿಸ್. ಒಲಿಂಪಿಕ್ಸ್ಗೆ ಕೇವಲ 1 ವರ್ಷ ಉಳಿದಿತ್ತು. ಈ ಮಾತನ್ನು ಉಳಿಸಲು ಹಗಲು ರಾತ್ರಿ ಎನ್ನದೆ ಪರಿಶ್ರಮದಿಂದ ತರಬೇತಿಯನ್ನು ಪಡೆಯುತ್ತಾರೆ. ದೇಹದ ಮೇಲೆ ಹೆಚ್ಚು ಗಮನ ಹರಿಸಿ ಸರಿಯಾದ ಆಹಾರ ಪದಾರ್ಥವನ್ನು ಸೇವಿಸುತ್ತಾರೆ. 2008ರ ಬೇಸಿಗೆಯಲ್ಲಿ ಬೆಲ್ಜಿಯಂನಲ್ಲಿ ಒಲಿಂಪಿಕ್ಸ್ ಆರಂಭವಾಗುತ್ತೆ. ಆ ಸಮಯದಲ್ಲಿ ಸ್ಟೇನರ್ಗೆ ಏನನ್ನಾದರೂ ಸಾಧಿಸುವೆ ಎನ್ನುವ ಆತ್ಮಸ್ಥೈರ್ಯವಿತ್ತು. ಅವರಿಗೆ ಚಿನ್ನದ ಪದಕದ ಗುರಿ ಎದುರಿಸುವ ನೋವು ಕಷ್ಟಗಳು ಏನೇನೂ ಅನಿಸಲಿಲ್ಲ. ಆ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ರಷ್ಯಾದ ಎವೆಗ್ನಿ ಚಿಗಿಶಿವ್ ಎನ್ನುವರು ಇವರಿಗಿಂತ 1 kg ಜಾಸ್ತಿ ಎತ್ತಿದರು. ಇವರು ಹಿಂದೆ 203 kg ಎತ್ತಿದರು, ಅದಕ್ಕಿಂತ ಹೆಚ್ಚು ಎತ್ತಿರಲಿಲ್ಲ. ಆದರೆ ಆ ಸಮಯದಲ್ಲಿ ಇದು ತೀರಾ ಕಡಿಮೆಯಾಗಿತ್ತು. ಚಿನ್ನದ ಪದಕಕ್ಕಾಗಿ ಮತ್ತಷ್ಟು kg ಎತ್ತಬೇಕಿತ್ತು. ತನ್ನ ಪ್ರತಿಸ್ಪರ್ಧಿಯಾದ ಚಿಗಿಶೇವ್ ಕೊನೆಯ ಪ್ರಯತ್ನದಲ್ಲಿ 250 kg ಎತ್ತುವ ಮೂಲಕ 460 kg ಆಯಿತು. ಸ್ಟೇನರ್ ಏನು ಮಾಡಬೇಕೆಂದು ತಿಳಿದಿತ್ತು, ಆದರೆ ಅವರ ಮೊದಲ ಪ್ರಯತ್ನದಲ್ಲೇ ವಿಫಲನಾದನು. 2ನೇ ಪ್ರಯತ್ನದಲ್ಲಿ 2ನೇ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ರು. ಆದರೆ ಇವರಿಗೆ ಚಿನ್ನದ ಪದಕ ಬೇಕಿತ್ತು. ಅವರ ಕೊನೆಯ ಪ್ರಯತ್ನದಲ್ಲಿ ಹಿಂದೆಂದೂ ಎತ್ತದ ಸ್ನ್ಯಾಚ್ 203 kg ಮತ್ತು 258 kg ಕ್ಲೀನ್ ಮತ್ತು ಜರ್ಕ್ ಎತ್ತುವ ಮೂಲಕ ಒಟ್ಟು 461 kgಯಲ್ಲಿ ಚಿನ್ನದ ಪದಕ ಪಡೆದರು. ಆ ಸಮಯದಲ್ಲಿ ಅವರು ಕುಣಿಯುತ್ತಾ ಕಣ್ಣೀರಿನೊಂದಿಗೆ ತನ್ನ ಮನಸ್ಸೊಳಗಿದ್ದ ಭಾವನೆಯನ್ನು ವ್ಯಕ್ತಪಡಿಸುತ್ತಾರೆ. ಇದರಿಂದಾಗಿ ತನ್ನ ಹೆಂಡತಿಗೆ ಕೊಟ್ಟ ಮಾತನ್ನು ಈಡೇರಿಸುತ್ತಾರೆ.
ನಂತರ ಪದಕವನ್ನು ಪಡೆಯುವಾಗ ಕಣ್ಣೀರು ಸುರಿಸುತ್ತಾ ಸುಸಾನ್ ಫೋಟೋವನ್ನು ಹಿಡಿದು ಪದಕವನ್ನು ಸ್ವೀಕರಿಸುತ್ತಾರೆ. ನಾನು ಎಂದಿಗೂ ಮೂಢನಂಬಿಕೆಯನ್ನು ನಂಬುವುದಿಲ್ಲ, ಆದರೆ ನಾನು ಸ್ಪರ್ಧಿಸುವಾಗ ಸುಸಾನ್ ನನಗೆ ಬೆಂಬಲ ನೀಡಿದ್ದಾಳೆ, ಇದರಿಂದಾಗಿ ನಾನು ಗೆಲ್ಲಲು ಸಾಧ್ಯವಾಯಿತು ಎಂದು ನಾನು ಭಾವಿಸುತ್ತೇನೆ. ಈ ರೀತಿಯಲ್ಲಿ ಎಲ್ಲರ ಎದುರಿಗೆ ಹೇಳ್ತಾರೆ. ಈ ಪ್ರೀತಿಯ ಮಾತುಗಳು ವೇದಿಕೆಯಲ್ಲಿ ಭಾವನಾತ್ಮಕ ಕ್ಷಣವಾಗಿ ಕಳೆಯಿತು. ಇವನ್ನು ಒಲಿಂಪಿಕ್ಸ್ನ ಗ್ರೇಟೆಸ್ಟ್ ಮೂಮೆಂಟ್ ಎಂದು ಕರೆದರು ಮತ್ತು ಗೋಲ್ಡನ್ ಪ್ರಾಮಿಸ್ ಎಂದು ಕರೆಯುತ್ತಾರೆ. ಈ ಪ್ರಶಸ್ತಿಗಾಗಿ ರಾತ್ರಿ ಹಗಲೆನ್ನದೆ ಕಷ್ಟಪಟ್ಟರು. ಇವರು ಬೆಲ್ಜಿಂಗ್ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕ, 2010ರ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ, 2008ರ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ, 2012ರ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ, 2010ರ ಯುರೋಪಿಯನ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ, ಹೀಗೆ ಹಲವು ಪ್ರಶಸ್ತಿಗಳನ್ನು ಪಡೆದರು. 2008ರಲ್ಲಿ ಜರ್ಮನ್ ಸ್ಪೋರ್ಟ್ಸ್ ಪರ್ಸನಾಲಿಟಿ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆಯುತ್ತಾರೆ. ಇದು ಮೊಟ್ಟಮೊದಲ ವೇಟ್ ಲಿಫ್ಟರ್ ಪಡೆದುಕೊಂಡ ಅವಾರ್ಡ್ ಆಗಿರುತ್ತೆ. ಇವರು ನಂತರ ಜರ್ಮನಿಯ ಟಿವಿ ಪ್ರೆಸ್ ರಿಪೋರ್ಟರ್ ಆದ ಇಂಗೆ ಪ್ರೋಜ್ಮಿ ಅವರನ್ನು ಭೇಟಿ ಮಾಡ್ತಾರೆ. ನಂತರ ಇವರಿಬ್ಬರು ಫೆಬ್ರವರಿ 2011ರಂದು ಮದುವೆ ಆಗ್ತಾರೆ. ಸ್ಟೈನರ್ 2012ರ ಒಲಿಂಪಿಕ್ನ ನಂತರ ವಿದಾಯ ಹೇಳ್ತಾರೆ. ಅವರು ಅಂದಿನಿಂದ ಬೇರೆ ಬೇರೆ ಕ್ರೀಡೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ರು. ನಂತರ ಕೆಲವು ಟಿವಿ ಪ್ರೋಗ್ರಾಂನಲ್ಲಿ ಕಾಣಿಸಿಕೊಂಡಿದ್ರು ಮತ್ತು ಹಲವು ಯುವ ಕ್ರೀಡಾಪಟುಗಳಿಗೆ ಬೆಂಬಲವನ್ನು ನೀಡಿದರು. ಇವರ ಈ ಕಥೆಯು ಪ್ರಪಂಚದಾದ್ಯಂತ ಜನರನ್ನು ಪ್ರೇರೇಪಿಸಿತು. ಪ್ರಯತ್ನ ಪಟ್ಟರೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ ಇವರ ಜೀವನವು ಒಂದು ಸಾಕ್ಷಿಯಾಗಿದೆ. ಇವರ ಸಾಧನೆ ಬಗ್ಗೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.